ಹೇಳಕತ್ತೀನಿ ತಡಿ. ಹಾ ಗೊತ್ತಾತ್ ಏನು ನೀನು ಮಾಮಿಂಡ್ರಿಯಪ್ಪ. ಪುಣ್ಯಾತ್ಮ ಮಹಾಮಂತ್ರಿ ನೀನ ಹಾ ಗೊತ್ತಾತ್ ನನ್ಗ. ನೋಡಿದ್ದೀಯ ನನ್ನನ್ನ ಎಲ್ಲಿ ಅಂದ್ರೆ ನಮ್ಮೂರಾಗ ಮಹಾರಾಜ ಮತ್ತೆ ನೀನು ಬತ್ತಿ ಅಂತ ತಿಳಿದು ಊರ್ ಗೌಡ್ರು ಹೇಳ್ಯಾರ, ಎಲ್ಲ ಬರ್ತಾ ಇದಾರ. ತಂಗಿ ತೋರಣ ಕಟ್ಬೇಕು ಅಂತ ಹೇಳ. ತಂಗಿ ತೋರಣ ಅಲ್ವೋ ಪುಣ್ಯಾತ್ಮ, ತಳಿರು ತೋರಣ. ಆ ಕಡೆ ಈ ಕಡೆ ಅಡಿಕೆ ಕಂಬ ನೆಟ್ಟು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲ ಹಾಕಿ ಹಿಂಗ ಕಟ್ಟಾಕತ್ತೀನಿ. ಹೊತ್ತಿ ಕೊಟ್ಕ 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 ಕೊಟ್ಕ. ಏನೋ ಅದು ಕುದುರೆ ಕಾಲು ವರ್ಷ ಶಬ್ದ. ಕುದುರೆ ಕಾಲು ವರ್ಷುದಲ್ಲ, ಗೊರಸಿನ ಶಬ್ದ. ಅದ ಹಾ ಶಬ್ದ ಕೇಳಕತ್ತು. ನಮ್ಮೂರೆಲ್ಲ ಹೇಳಕತ್ತಾರ, ಏ ಕಾಳಣ್ಣ ಬರಕತ್ತಾರ ಕಾಳಣ್ಣ ಬರಕತ್ತಾರ ಅಂತ ಹೇಳ್ಯಾರ. ಸರಿ, ನನಗ ಬೇರು ಬಂದೋಯ್ತಾ, ಮೈಯಾಗೆಲ್ಲ ಬೇರು, ಮೈಗೆ ಬೆವರು. ಹಿಂಗ ನಿಂತೀನಿ. ನೀವು ಹಿಂಗ ಹೋಗಕತ್ತೀರಿ, ನನಗ್ ಬಿಸಿ ಆಯ್ತು. ಬಿಸಿ ಆಯ್ತು. ಏ ಪುಣ್ಯಾತ್ಮ, ಟೊತ್ತಿಗೆ ನೀವು ಹಿಂಗ ಹೋಗಿರಿ. ಆ ಕಡೆ ಈ ಕಡೆ ನಮ್ಮೂರಿ ಹೆಣ್ಣು ಮಕ್ಕಳೆಲ್ಲ ತಣ್ಣೀರ್ ಹಾಕಕತ್ತಾರ. ಹೆಣ್ಣು ಮಕ್ಕಳು ತಣ್ಣೀರಲ್ಲ, ಅದು ಪನ್ನೀರು ಹಾಕಕತ್ತಾರ. ನಿಮ್ಗೆ ಇದ್ಯಾವ್ದು ಅದ್ಯಾವ್ದು ಗೊತ್ತಾಗಿಲ್ಲ. ನೀವು ಹಂಗ ಮುಂದೆ ಹೋಗ್ಬಿಟ್ಟಿರಿ. ಅದೇ ಮುಸುಡಿ ಅಲ್ಲೇನ? ಅಲ್ಲ, ಇದು ಮುಖ. ಹಾಗಾದದ್ದಲ್ಲ, ನಾನು ಹಿಂದೆ ಬಂದವ. ಮೊದಲು ನೀನು ಹೇಳಿದ ಸಮಯದಲ್ಲಿ ಹೋದವರು ಮಹಾರಾಜರು, ಆಮೇಲೆ ಬಂದವ ನಾನು. ನಿನಗೆ ಮೊದ್ಲಿನ ಸಿಕ್ಲಿಲ್ಲ? ಯಾವುದೂ ಸಿಗಲಿಲ್ಲ ನನಗೆ. ಹಾಗಾಗಿ ಅಯ್ಯೋ, ಇದೇನು ಕಟ್ಗಿ ಬೇಕೇನ ಸುಡಾಕ? ಅಲ್ಲಪ್ಪ, ಯಾಕೆ ನಿಮ್ಗ ಬೇಡಪ್ಪ, ನಾನು ತಿರುಗಾಟಕ್ಕೆ ಬಂದವ. ಇದು ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯ ಆಯ್ತು ನನ್ನ ಪಾಲಿಗೆ. ಯಾಕೆ ಆಶ್ಚರ್ಯ ಅಂತ? ಬಹಳ ಬುದ್ಧಿವಂತಿಕೆಯಿಂದ ಮಾತನಾಡ್ತಾ ಇದ್ದೀಯ. ಊರವರೆಲ್ಲ ಹಂಗೆ ಹೇಳ್ತಾರ. ಹಾಗಾಗಿ ನಿನ್ನ ಬಗ್ಗೆ ಕೇಳಿ ತಿಳಿಯುವ ಕುತೂಹಲ ನನಗೆ. ಯಾರು ನೀನು? ನಿಮ್ಮ ಊರು ಯಾವುದು? ಏನ ನಿಮ್ಮ ಊರು? ನಮ್ಮೂರ ಕೋಳೂರು. ಅದು ಎಲ್ಲಿ ಬರ್ತದ? ಬರಂಗಿಲ್ರಿ, ನಾವು ಹೋಗ್ಬೇಕು. ಅದು ಗೊತ್ತುಂಟು ಪುಣ್ಯಾತ್ಮ, ಹೋಗುವ ದಾರಿ ಹೇಗೆ ಅಂತ ಕೇಳಿದ್ದು. ನಮ್ಮೂರಿಗೆ ಹೋಗೋ ದಾರಿ 3 ಕೂಗರ್ತಿಯಾಗ ಐತ್ರಿ, ಬಹಳ ದೂರ ಇಲ್ಲ. ಏನೋ 3 ಕೂಗರ್ತಿಯಾಗ 3 ಕೂಗಿನ ಅಳತೆ ಐತ್ರಿ. ಹೇಗೋ ಅದು? ಇಲ್ಲಿ ನಿಂತ್ಕೋಬೇಕು, ಒಂದು ಕೂ ಹಾಕ್ಬೇಕು. ಅದ್ ಎಲ್ಲಿ ಮಟ್ಟ ಹೋಗೈತಿ, ಅಲ್ಲೋಗಿ ನಿಂತ್ಕೋಬೇಕು. ಅಲ್ಲಿ ನಿಂತ್ಕೊಳ್ಳುವವ್ರು ಯಾರು, ಕೂಗುವವ್ರು ಯಾರು? ಬೇಕು ಅಂದ್ರೆ ನೀವು ಹೋಗ್ಬೇಕ. ಹಾಗೆ ಆಮೇಲೆ ಅಲ್ಲೋಗಿ ನಿಂತ್ಕೊಂಡು ಮತ್ತೊಂದು ಅದ್ ಎಲ್ಲಿ ಮಟ್ಟ ಹೋಗೈತಿ, ಅಲ್ಲಿಗೆ ಹೋಗಿ ನಿಲ್ಲಬೇಕು. ಮತ್ತೊಂದು ಕೂಗು ಹಾಕ್ಬೇಕು. ಅದ್ ಎಲ್ಲಿ ಮಟ್ಟ ಹೋಗೈತಿ, ಅಲ್ಲೇ ನಿಮ್ಮ ಮನೆ, ನಿಮ್ಮೂರು. ಮತ್ತೆ ಮುಂಗಾಸ್ ಹೋಗ್ಬೇಕ್ರಿ. ಮತ್ತೆ ಮುಂದೆ ಹೋಗ್ಬೇಕು, ಮುಂಗಾಸ್ ಹೋಗ್ಬೇಕು. ಆಮೇಲೆ ಮುಂಗಾಸ್ ಹೋಗಿ ಹಿಂಗ ತಿರ್ಕೊಂಡು ಬಲ್ಕಡಿ ಹೋಗ್ಕ, ಹಿಂಗ ಬಂದು ಬಲ್ಕೈ ಕಡೀರಿ. ಬಲ್ಕೈ ಕಡೀರಿ, ತೆಗೆ, ಇಡು, ಕಡಿದು ಬಿಸಾಡ್ತೇನೆ. ಇಡು, ಕೈ ನೀಡ. ಯಾಕ್ರಿ? ಹೇಳಿದ್ಯಲ್ಲ, ಬಲ್ಕೈ ಕಡೀರಿ. ಬಲಗಡಿ ಹೊಳ್ಬೇಕು, ಬಲ್ಕೈ ಕಡೀರಿ. ಹಿಂಗ ಬಲಗಡೆ ತಿರುಗಬೇಕು. ಹಂಗ ಹಿಂಗ ತಿರುಗಿ ಹಿಂಗ ಬರ್ಬೇಕು. ಹಿಂಗ ಬಂದು ಹಿಂಗ ಮುಂಗಾಸ್ ಹೋಗಿ ಎಡ್ಕೈ ಕಡೀರಿ. ಎಂತ ಮಾಡಕತ್ತೀರಿ ನೀವು? ಎಡಕೈ ಕಡೀರಿ. ಎಡ್ಕಡಿ ಒಳ್ಬೇಕ, ಎಡಕ್ಕೆ ತಿರುಗಬೇಕು. ಹಂಗ ಮತ್ತೆ ಮುಂಗಾಚ್ ಹೋಗ್ಬೇಕು. ಮುಂಗಾಚ್ ಹೋಗಿ ಹಿಂಗ ದಾಟ್ಬೇಕು. ಹಂಗ ದಾಟಿದ್ ಯಾಕೆ ದೊಡ್ಡ ಕೇರಿ ಕಾಣ್ತೈತಿ. ಆ ಕೆರೆ ಹತ್ರ ನಿಮ್ಮೂರು, ನಿಮ್ಮನೆ. ಕೆರಿ ಅಲ್ರಿ, ಕೇರಿ ಕೇರಿ ಕಾಣ್ತೈತಿ. ಒಳ್ಳೆ ಸಣ್ಣ ಪುಟ್ಟ ಎಲ್ಲ ಮನೆ ಐತಿ. ಅದ್ಯಾವ್ದು ನಮ್ದಲ್ರಿ. ಮತ್ತೆ ಹಂಗ ದಾಟ್ಬೇಕು. ಹಂಗ ಮುಂದೆ ಹೋದ್ಮ್ಯಾಕ ದೊಡ್ಡ ಕೋಳಿ ಗೂಡ್ ಕಾಣ್ತೈತ್ರಿ. ಅದು ನಿಮ್ಮನೆ. ಅದ್ ನಮ್ ಗೌಡ್ರದ. ಹಂಗ ಮುಂದೆ ದಾಟು ಹೋದ್ಮ್ಯಾಕ ಒಂದು ದೊಡ್ಡ ಮನೆ ಕಾಣ್ತೈತ್ರಿ. ಅದು ನಿಮ್ಮನೆಯ ಅಲ್ರಿ, ಅದು ಗೌಡ್ರದ. ಹಂಗ ದಾಟಿ ಮುಂದೆ ಹೋದ್ಮ್ಯಾಕ 3 ಸಣ್ಣ ಮನಿ ಕಾಣ್ತೈತಿ. ಅದ್ರಲ್ಲಿ ಒಂದು ಅದು ದಾಟಿ ಮುಂದೆ ಹೋದ್ಮ್ಯಾಕ ನಮ್ಮ ಅರಮನೆ ಕಾಣ್ತೈತಿ. ನನಗೊಂದು ಅರಮನೆ ಉಂಟ. ಮೇಲ್ಚಾವಣಿ ಮಾಡ್ಲಿಲ್ಲ, ಸೂರ್ಯ ಚಂದ್ರ ಎಲ್ಲ ಮ್ಯಾಕ ಬತ್ತಾನ. ಹಾಗೆ ಹಂಗಂತ ಅರಮನೆ ಗಾಳಿ ಭಾಳ ಬೀಸ್ತೈತ್ರಿ. ಆ ಕಡೆ ಈ ಕಡೆ ಗಾಡಿನೂ ಮಾಡ್ಲಿಲ್ಲ. ಅದು ಅರಮನೆ. ನಿನ್ನ ಅರಮನೆ ಇರ್ಲಿ ಬಿಡು, ನಿಮಗ್ ಬೇಕಾದ್ರೆ. ಬೇಡ. ಈಗ ನಿಮ್ಮ ಊರಿಗೆ ಏನಂತ ಹೆಸರು? ಕೋಳೂರು. ಸರಿ, ನಿನ್ನ ಹೆಸರೇನು? ನನ್ನ ಹೆಸರು ಕಾಳ.
ಕಾಳ ಕಾಳ. ನಿಮ್ಮೂರ್ನಲ್ಲೆಲ್ಲ ಹಾಗೆ ಕರೀತಾರ? ಒಬ್ಬೊಬ್ರು ಒಂದೊಂದು ರೀತಿ ಕರೀತಾರೆ. ಹೇಗೋ? ನಮ್ಮೂರು ಗಂಡು ಮಕ್ಕಳದಾರಲ್ರಿ, ಹಾ. ಅವರೆಲ್ಲ ಏ ಕಾಳಪ್ಪ ಅಂತ ಕರೀತಾರೆ ನಿನ್ನನ್ನ. ನನ್ನನ್ನ. ಆಮೇಲೆ ನಮ್ಮೂರ್ನ ಹೆಣ ಮಕ್ಕಳಿಲ್ಲೇನ್ರಿ, ಹೆಣ್ಣು ಮಕ್ಕಳು ಅವ್ರದಾರ, ಹಾ. ಅವರು ಏ ಕಳಪ್ಪಣ್ಣ ಅಂತಾರೆ. ಎಲ್ಲರೂ ಅಣ್ಣ ಅಣ್ಣ ಅಂತಲೇ ಹೇಳುವುದಾ? ಒಟ್ಟ ಅಲ್ಲ. ಹಾ. ಆಮ್ಯಾಕ ನಮ್ಮ ಅಜ್ಜಿ ಹಾ. ಏ ಕಾಳ ಅದ್ಯಾಕ ಹಾಗೆ? ಬಾಯಾಗ ಹೊಲ್ಲಿಲ್ರಿ. ಹಾ ಹಾ ಹಾ, ವಯಸ್ಸಾದವರು. ಸರಿ ಸರಿ. ಆಮ್ಯಾಕ ನಮ್ಮ ಗೌಡ್ರು ಹಾ. ಏ ಕಳ್ಯ ಹಿಂಗ ಹಾ, ದನಿ ಹಾ. ಎತ್ತರಿಸಿ ಮಾಡಿ. ಅದ್ರ ಗೌಡ್ರಿ ಅಂತಿ ಮಾತ್ರ ನನ್ನನ್ ದೇವ್ರು ಅಂತಲೇ ಕರೆಯಾದ್ರಿ. ಗೌಡ್ರ ಹೆಂಡ್ತಿ ನನ್ನನ್ ದೇವ್ರು ಅಂತಲೇ ಕರೆಯಾದ್ರಿ. ಅದ್ಯಾಕ? ಅಂದ್ರ ಹಾ. ಗೌಡ್ರಿ ಅಂತಿ ನನ್ನನ್ ಕರೆದು ಹಾ. ಏ ಕಾಳಪ್ಪ ಹಾ. ಇದೊಂದ್ ಕೆಲ್ಸ ಆಗ್ಬೇಕು ಅಂತ ಹೇಳಾರ. ಸರಿ. ನಾನ್ ಆ ಕೆಲ್ಸ ಮಾಡ್ಬೇಕು ಅಂತ ಹೋಗಿನಿ. ಹ್ಮ್. ಒಟ್ಟೊತ್ತಿ ಗೌಡ್ರು ಬಂದು ಹಾ. ಅದೆಲ್ಲ ಇರ್ಲಿ ಈ ಕೆಲ್ಸ ಮಾಡ ಅಂತ ಹೇಳಾರ. ಹಾ. ನಾನ್ ಆ ಕಡೆ ಹೋಗಿ ಆ ಕೆಲ್ಸ ಮಾಡಿ ಈ ಕಡೆ ಬರುವತ್ತಿಲ್ ಗೌಡ್ರಿ ಅಂತಿ ಬರ್ತಾರ. ಹಾ. ದೇವ್ರೆ ಇನ್ನೂ ಇಲ್ಲೇ ಅದೇನೇ ಅಂತ ಕೇಳೋದು. ಇಲ್ಲ ಈಗ ಮಾಡ್ತೀನಿ ಅಂತ ಹೇಳೋದು. ಹಾ. ಮತ್ತ ಆ ಕೆಲ್ಸ ಮಾಡ್ಬೇಕು ಅಂತ ಗೌಡ್ರು ಬರೋದು. ಈ ಕೆಲ್ಸ ಮಾಡೋದು ಹಂಗ ಇರ್ಲಿ ಅಂತ ಹೇಳೋದು. ಹಾ. ಆಚಿ ಹೋಗಿ ಈಚಿ ಬರುವತ್ತಿಲ್ ಮತ್ತೆ ಗೌಡ್ರಿ ಅಂತ ಕಾಣ್ತಾರೆ. ಹಾ. ಏ ದೇವ್ರೆ ಇಲ್ಲೇ ಅದಿ. ಹಂಗಾಗಿ ನನ್ನನ್ನು ಗೌಡ್ರಿ ಅಂತಿ ದೇವ್ರು ಅಂತಲೇ ಕರೆಯೋದು. ನಿನ್ನನ್ನು ದೇವರ ಸ್ಥಾನದಲ್ಲಿ. ಹೌದು. ಬಿಡು. ನಿಮ್ ಮನೆಯಲ್ಲಿ ಯಾರ್ಯಾರಿದ್ದೀರಿ? ನಾನು ನಮ್ಮ ಅಜ್ಜಿ ಇಬ್ಬರೇ ಇರುವುದು. ಹಾ. ಹಾಗಾದ್ರೆ ನಿನಗಿನ್ನೂ ಮದುವೆ ಆಗಲಿಲ್ವಾ? ಏನ ಯಾಕ? ನಾಚುಕಾಕೈತಿ. ಏನು ನಾಚುಕಾಕೈತ್ರಿ. ನಾಚಿಕೆ? ಅದು ಹೆಣ್ಣು ಮಕ್ಕಳಿಗೆ ಆಗ್ಬೇಕು, ನಿನಗಲ್ಲ. ನೀನು ಗಂಡಲ್ವಾ? ನಿಮಗಿಲ್ದೆ ಅದ್ ನಂಗೈತಿ. ಮಗನೇ, ನನಗಿಲ್ಲ ಅಂತ ಹೇಳಿಕ್ ಯಾರು? ನಾಚಿಕೆ ಆಕೈತ್ರಿ. ನಾಚಿಕೆ ಆಗುತ್ತದೆ. ಯಪ್ಪರ ಏನು? ನನಗೆ ಅಲ್ಲ, ಮದಿ ಒಂದಾಗ್ಲಿಲ್ಲ. ಬಾಕಿ ಎಲ್ಲ ಆಗಿದೆ ಅಂತಲ್ಲ? ಹಂಗಲ್ರಿ. ಮತ್ತೆ ಅಂದ್ರೆ ನಮ್ ಗೌಡ್ರು ಹೇಳ್ಯಾರ. ಏನು? ಏ ಕಾಳ್ಯ, ಹಾ. ಮಾರಿಯಾಗ ಮೀಸಿ ಬರಕತ್ತೈತಿ, ಹಾ. ನಿನಗೆ ಪಿರಾಯ ಬಂದೈತಿ. ಪ್ರಾಯ ಬಂದಿದೆ. ಆ ಕಡೆ ನನ್ನ ಹೆಂಡತಿಗೂ ವಯಸ್ಸಾತ. ಹಾ. ಮಾಡ್ತೀನಿ ಮಗನ ನಿನಗೊಂದು ಮದಿ. ನಿನಗೆ ಪ್ರಾಯ ಬಂದದ್ದಕ್ಕೆ ಮದುವೆ ಮಾಡಿಸ್ತಾರ ಅಥವಾ ಗೌಡ್ರ ಹೆಂಡತಿ ವಯಸ್ಸಾದದ್ದಕ್ಕೆ ಮದುವೆ ಮಾಡಿಸ್ತಾರ? ಹಂಗಲ್ರಿ, ಮನಿ ಕೆಲ್ಸಕ್ಕೆ ಹಾಕೈತಲ್ರಿ. ಹಾಗೆ ಹೇಳಿಂದ ಮದಿ ಆದಂಗ. ಹೌದಪ್ಪ, ಹಾಗೆ ಹೇಳಿ ಎಷ್ಟು ವರ್ಷ ಆಯ್ತು? ವರ್ಷ ಹಂಗ ಹೇಳ್ತಾರೆ. ಅಂದ್ರೆ ವರ್ಷ ಹೇಳಿ ಕೆಲವು ಆಯ್ತು. ಬಿಡು. ಆದ್ರೆ ಅದೇ ಒಂಥರ ಆನಂದ ಆಕೈತಿ. ಹಾಗೆ ಕೇಳಿದ್ರೆ ಆನಂದ, ಇನ್ನು ಮದುವೆ ಆದ್ರೆ ಆನಂದ ಆಕೈತಿ ಅಲ್ವಾ? ಹಾಗಾಗಿ ನಾನು ಮಾಡಿಸ್ತೇನೆ ನಿನಗೆ ಮದುವೆ. ನಿನ್ನೆಂಡ್ರಿಗೂ ವಯಸ್ಸ ಹೇಳಿಲ್ಲ, ಮಾತಿ ಕೇಳಿಲ್ಲ. ಅದಲ್ಲ, ನಿನ್ನ ಗೌಡ್ರ ಹೇಳಿದ ಹಾಗೆ ನಾನು ಹೇಳಿದ್ದಲ್ಲ. ಮದುವೆ ಮಾಡಿಸ್ತೇನೆ ನಿನಗೆ. ಹೌದೇನ್ರಿ? ನನ್ನ ಹೆಂಡತಿ ಯಾಕೆ ಬರುವವಳೆ? ಹಂಗೆ ಹೇಗಿರಬೇಕು? ಬೆಳವನು ಬೆಳ್ಳಕ್ಕಿ ಇದ್ದಂಗಿರ್ಬೇಕು, ಕಂಚಿನ ತಾಂಬಾಳಕ್ಕೆ ಹುಳಿ ಎತ್ತಿ ಬೆಳಗ್ದಂಗಿರ್ಬೇಕು, ಪಳ 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 ಅಂತ ಹೊಳಿತಿರ್ಬೇಕು. ಬಿಡು. ನಾನು ಮದುವೆ ಮಾಡಿಸುವುದು ಯಾರನ್ನ ಗೊತ್ತಾ? ಯಾರ್ರಿ? ರಾಜಕುಮಾರಿಯನ್ನ ಮದುವೆ ಮಾಡಿಸ್ತೇನೆ ನಿನಗೆ. ಕೈ ತೊಳೆದು ಅವಳನ್ನ ಮುಟ್ಟಬೇಕು. ಹೌದೇನ್ರಿ? ನೀನು ಹೇಳಿದ್ದಕ್ಕಿಂತಲೂ ಅಧಿಕ ಸೌಂದರ್ಯದಿಂದ ಕೂಡಿದ್ದಾಳೆ. ಅಷ್ಟು ಚಂದ. ಆದ್ರೂ ಒಂದು, ಮೀಸಿ ಇರಬಾರ್ದು. ಹೆಣ್ಣು ಮಕ್ಕಳಿಗೆ ಮೀಸೆ ಇರ್ತದ? ನಮ್ಗೆ ಗೊತ್ತಿಲ್ಲ. ಇಲ್ಲ, ಇರುವುದಿಲ್ಲ. ನಿಮ್ಮ ಊರಿನಲ್ಲಿ ಉಂಟಾ? ನಾನ್ ನೋಡ್ಲಿಲ್ಲ. ಮತ್ತೆ ಹೆಣ್ಣ ಮಕ್ಕಳು ಏನೋ ಹೇಳಿದ್ಯಲ್ಲ, ನಾಚಿಕೆ ಆಗ್ತೈತಿ, ಮುಖ ನೋಡ್ಲಿಲ್ಲ. ಅದೆಲ್ಲ ಇಲ್ಲ. ಯಾವ್ದ್ಯಾವ್ದು ಇರಬೇಕೋ ಅದೆಲ್ಲ ಉಂಟು, ಯಾವ್ದು ಇರಬಾರ್ದು ಅದ್ಯಾವುದೂ ಇಲ್ಲ. ಆತಿಲ್ಲ. ಹಾಗಾಗಿ ಆದ್ರೂ ಒಂದುಂಟು, ನಾನು ಮದುವೆ ಮಾಡಿಸ್ತೇನೆ, ನನ್ನ ಜೊತೆಗೆ ನೀನು ಬರಬೇಕು. ನಾನು ಮದಿ ಮಾಡ್ತೇನೆ. ಹೌದು. ನಮ್ಮವ್ರನ್ನೆಲ್ಲ ಕರಿತೇನೆ. ಬೇಡ. ಮದಿ ಬೇಡ, ಅವ್ರು ಯಾರು ಬೇಡ. ಮತ್ತೆ ತಡಿ, ನಮ್ಮ ಅಜ್ಜಿ ಒಂದು ಕರ್ಕ. ಅದು ಬೇಡ, ಅಜ್ಜಿಯೂ ಬೇಡ. ನೀನು ಬಾ, ನಿನಗ ಮದುವೆ ಮಾಡಿಸ್ತೇನೆ. ಆಮೇಲೆ ಹೆಂಡತಿಯನ್ನ ಕೂಡಿಕೊಂಡು ಇಲ್ಲಿಗೆ ಬಂದು ನಿಮ್ಮವರಿಗೆ ಕಾಣಿಸಬಹುದು. ಹೌದೇನ್ರಿ? ಬರ್ತೀಯಲ್ಲ? ಆದ್ರಪ್ಪ, ನನ್ನ ಜೊತೆಗೆ ಬರಬೇಕು. ನಾನು ಹೇಳದಾಗ ಕೇಳಬೇಕು. ಆದ್ರೆ ನಿನಗ ಮದುವೆಯನ್ನ ನಾನು ಮಾಡಿಸ್ತೇನೆ. ರಾಜ್ಕುಮಾರಿ ಮದಿ ಮಾಡ್ತೀರಾ? ಹೌದು. ಆದ್ರೆ ನೀವು